ಈ ಮಾಸ್ಕ್ ಮ್ಯಾನ್ ನ ಕರ್ಕೊಂಡು ಬಂದವರು ಯಾರು? ಈ ಮಾಸ್ಕ್ ಮ್ಯಾನ್ ಬಗ್ಗೆ ಬಿಲ್ಡಪ್ ಕೊಟ್ಟವ್ರು ಯಾರು? ಈ ಮಾಸ್ಕ್ ಮ್ಯಾನ್ ಹಂಗೆ ಹಿಂಗೆ ಅಂತ ಹೇಳಿದವರು ಯಾರು? ಈಗ ಇದೇ ಮಾಸ್ಕ್ ಮ್ಯಾನ್ ಇವರಿಗೆ ಬೇಡವಾದನ? ಕಾರಣ ಏನು? ಸತ್ಯ ಹೇಳ್ತಾ ಇರೋದಕ್ಕ? ಆ ಸತ್ಯ ಹೇಳ್ತಾ ಇರೋದಕ್ಕೆ ಇವರು ಈ ರೀತಿಯ ಆಟಗಳನ್ನ ಆಡ್ತಾ ಇದ್ದಾರಾ? ಏನ್ ನಡೀತಾ ಇದೆ? ಹೌದು ಶ್ರೀಪಾದ್ ಪಾಟೀಲ್, ಅಂದ್ರೆ ಎಸ್ಐಟಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಇತ್ತೀಚೆಗಷ್ಟೇ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಬಂದು 2 ದಿನಗಳ ಸಭೆ ನಡೆಸಿದ್ರು. 2 ದಿನಗಳ ಸಭೆಯಲ್ಲಿ ಮುಂದೆ ಯಾವ ರೀತಿಯಾಗಿ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಗದರ್ಶನ ನೀಡಿದ್ರು. ಹಾಗೆ ಅವರ ಮಾರ್ಗದರ್ಶನ ಪಡೆದುಕೊಂಡಂತ ಎಸ್ಐಟಿ ಅಧಿಕಾರಿಗಳು ಈಗ ಸದ್ಯ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯ ಭಾಗವಾಗಿ ಬೆಳ್ತಂಗಡಿ ಹೊರವಲಯದ ಉಜಿರೆಗೆ ತೆರಳಿ ಅಲ್ಲಿ ದಂತ ಚಿಕಿತ್ಸಾಲಯದಲ್ಲಿ ಒಂದಷ್ಟು ಅಲ್ಲಿ ತನಿಖೆಯನ್ನ ನಡೆಸಿರುವಂತದ್ದು. ಅಂದ್ರೆ ಬುರುಡೆ ಸಂಬಂಧಿಸಿದಂತೆ ಒಂದಷ್ಟು ಈಗಾಗಲೇ ಅದರ ತನಿಖೆ ನಡೀತಾ ಇದೆ. ಹೀಗಾಗಿ ಅದರ ತನಿಖೆಯ ಭಾಗವಾಗಿ ಆ ಒಂದು ದಂತ ಚಿಕಿತ್ಸಾಲಯಕ್ಕೆ ತೆರಳಿ ಅಲ್ಲಿ ಇದ್ದಂತ ಹಳೆಯ ಒಂದು 3 ಹಲ್ಲುಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು ಮತ್ತು ಅದನ್ನ ಪರೀಕ್ಷೆಗಾಗಿ ಕೂಡ ಕಳುಹಿಸಿರುವಂತದ್ದು. ಅಂದ್ರೆ ಬುರುಡೆಗೆ ಸಂಬಂಧಿಸಿದಂತ ತನಿಖೆಯಲ್ಲಿ ಇದು ಕೂಡ ಒಂದು ಭಾಗವಾಗಿರುತ್ತೆ. ಇದು ಅಚ್ಚರಿಯ ಒಂದು ಭೇಟಿಯಾಗಿತ್ತು. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಒಂದು ವಿಚಾರಣೆಗೆ ಮಾತ್ರ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ದಿಢೀರಾಗಿ ಈ ದಂತ ಚಿಕಿತ್ಸಾಲಯಕ್ಕೆ ತೆರಳಿ ಅಲ್ಲಿಂದ ಹಲ್ಲುಗಳನ್ನ ಸಂಗ್ರಹಿಸಿರುವಂತದ್ದು. ಇದರ ಜೊತೆಗೆ ಎಸ್ಐಟಿ ತನಿಖೆಯಲ್ಲಿ ಬೇರೆ ಬೇರೆ ಬೆಳವಣಿಗೆ ಆಗ್ತಿದೆ. ನಿನ್ನೆ ಗಿರೀಶ್ ಮಟ್ಟಣ್ಣವರ್, ಟಿ.ಜಯಂತ್, ಕುಸುಮಾವತಿ ಇವರು ಬಂದು ಎಸ್ಐಟಿಗೆ ಒಂದಷ್ಟು ದಾಖಲೆಗಳನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಆ ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವಾಗುತ್ತೆ, ಅದು ಯುಡಿಆರ್ ಪ್ರಕರಣವಾಗಿ. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗೆ. ಈ ಮಾಸ್ಕ್ ಮ್ಯಾನ್ ನ ಕರ್ಕೊಂಡು ಬಂದವರು ಯಾರು? ಈ ಮಾಸ್ಕ್ ಮ್ಯಾನ್ ಬಗ್ಗೆ ಬಿಲ್ಡಪ್ ಕೊಟ್ಟವ್ರು ಯಾರು? ಈ ಮಾಸ್ಕ್ ಮ್ಯಾನ್ ಹಂಗೆ ಹಿಂಗೆ ಅಂತ ಹೇಳಿದವರು ಯಾರು? ಈಗ ಇದೇ ಮಾಸ್ಕ್ ಮ್ಯಾನ್ ಇವರಿಗೆ ಬೇಡವಾದನ? ಕಾರಣ ಏನು? ಸತ್ಯ ಹೇಳ್ತಾ ಇರೋದಕ್ಕ? ಆ ಸತ್ಯ ಹೇಳ್ತಾ ಇರೋದಕ್ಕೆ ಇವರು ಈ ರೀತಿಯ ಆಟಗಳನ್ನ ಆಡ್ತಾ ಇದ್ದಾರಾ? ಏನ್ ನಡೀತಾ ಇದೆ? ಹೌದು ಶ್ರೀಪಾದ್ ಪಾಟೀಲ್, ಅಂದ್ರೆ ಎಸ್ಐಟಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಇತ್ತೀಚೆಗಷ್ಟೇ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಬಂದು 2 ದಿನಗಳ ಸಭೆ ನಡೆಸಿದ್ರು. 2 ದಿನಗಳ ಸಭೆಯಲ್ಲಿ ಮುಂದೆ ಯಾವ ರೀತಿಯಾಗಿ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಗದರ್ಶನ ನೀಡಿದ್ರು. ಹಾಗೆ ಅವರ ಮಾರ್ಗದರ್ಶನ ಪಡೆದುಕೊಂಡಂತ ಎಸ್ಐಟಿ ಅಧಿಕಾರಿಗಳು ಈಗ ಸದ್ಯ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯ ಭಾಗವಾಗಿ ಬೆಳ್ತಂಗಡಿ ಹೊರವಲಯದ ಉಜಿರೆಗೆ ತೆರಳಿ ಅಲ್ಲಿ ದಂತ ಚಿಕಿತ್ಸಾಲಯದಲ್ಲಿ ಒಂದಷ್ಟು ಅಲ್ಲಿ ತನಿಖೆಯನ್ನ ನಡೆಸಿರುವಂತದ್ದು. ಅಂದ್ರೆ ಬುರುಡೆ ಸಂಬಂಧಿಸಿದಂತೆ ಒಂದಷ್ಟು ಈಗಾಗಲೇ ಅದರ ತನಿಖೆ ನಡೀತಾ ಇದೆ. ಹೀಗಾಗಿ ಅದರ ತನಿಖೆಯ ಭಾಗವಾಗಿ ಆ ಒಂದು ದಂತ ಚಿಕಿತ್ಸಾಲಯಕ್ಕೆ ತೆರಳಿ ಅಲ್ಲಿ ಇದ್ದಂತ ಹಳೆಯ ಒಂದು 3 ಹಲ್ಲುಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು ಮತ್ತು ಅದನ್ನ ಪರೀಕ್ಷೆಗಾಗಿ ಕೂಡ ಕಳುಹಿಸಿರುವಂತದ್ದು. ಅಂದ್ರೆ ಬುರುಡೆಗೆ ಸಂಬಂಧಿಸಿದಂತ ತನಿಖೆಯಲ್ಲಿ ಇದು ಕೂಡ ಒಂದು ಭಾಗವಾಗಿರುತ್ತೆ. ಇದು ಅಚ್ಚರಿಯ ಒಂದು ಭೇಟಿಯಾಗಿತ್ತು. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಒಂದು ವಿಚಾರಣೆಗೆ ಮಾತ್ರ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ದಿಢೀರಾಗಿ ಈ ದಂತ ಚಿಕಿತ್ಸಾಲಯಕ್ಕೆ ತೆರಳಿ ಅಲ್ಲಿಂದ ಹಲ್ಲುಗಳನ್ನ ಸಂಗ್ರಹಿಸಿರುವಂತದ್ದು. ಇದರ ಜೊತೆಗೆ ಎಸ್ಐಟಿ ತನಿಖೆಯಲ್ಲಿ ಬೇರೆ ಬೇರೆ ಬೆಳವಣಿಗೆ ಆಗ್ತಿದೆ. ನಿನ್ನೆ ಗಿರೀಶ್ ಮಟ್ಟಣ್ಣವರ್, ಟಿ.ಜಯಂತ್, ಕುಸುಮಾವತಿ ಇವರು ಬಂದು ಎಸ್ಐಟಿಗೆ ಒಂದಷ್ಟು ದಾಖಲೆಗಳನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಆ ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವಾಗುತ್ತೆ, ಅದು ಯುಡಿಆರ್ ಪ್ರಕರಣವಾಗಿ. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗೆ. ಈ ಮಾಸ್ಕ್ ಮ್ಯಾನ್ ನ ಕರ್ಕೊಂಡು ಬಂದವರು ಯಾರು? ಈ ಮಾಸ್ಕ್ ಮ್ಯಾನ್ ಬಗ್ಗೆ ಬಿಲ್ಡಪ್ ಕೊಟ್ಟವ್ರು ಯಾರು? ಈ ಮಾಸ್ಕ್ ಮ್ಯಾನ್ ಹಂಗೆ ಹಿಂಗೆ ಅಂತ ಹೇಳಿದವರು ಯಾರು? ಈಗ ಇದೇ ಮಾಸ್ಕ್ ಮ್ಯಾನ್ ಇವರಿಗೆ ಬೇಡವಾದನ? ಕಾರಣ ಏನು? ಸತ್ಯ ಹೇಳ್ತಾ ಇರೋದಕ್ಕ? ಆ ಸತ್ಯ ಹೇಳ್ತಾ ಇರೋದಕ್ಕೆ ಇವರು ಈ ರೀತಿಯ ಆಟಗಳನ್ನ ಆಡ್ತಾ ಇದ್ದಾರಾ? ಏನ್ ನಡೀತಾ ಇದೆ? ಹೌದು ಶ್ರೀಪಾದ್ ಪಾಟೀಲ್, ಅಂದ್ರೆ ಎಸ್ಐಟಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಇತ್ತೀಚೆಗಷ್ಟೇ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಬಂದು 2 ದಿನಗಳ ಸಭೆ ನಡೆಸಿದ್ರು. 2 ದಿನಗಳ ಸಭೆಯಲ್ಲಿ ಮುಂದೆ ಯಾವ ರೀತಿಯಾಗಿ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಗದರ್ಶನ ನೀಡಿದ್ರು. ಹಾಗೆ ಅವರ ಮಾರ್ಗದರ್ಶನ ಪಡೆದುಕೊಂಡಂತ ಎಸ್ಐಟಿ ಅಧಿಕಾರಿಗಳು ಈಗ ಸದ್ಯ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯ ಭಾಗವಾಗಿ ಬೆಳ್ತಂಗಡಿ ಹೊರವಲಯದ ಉಜಿರೆಗೆ ತೆರಳಿ ಅಲ್ಲಿ
ದಂತ ಚಿಕಿತ್ಸಾಲಯದಲ್ಲಿ ಒಂದಷ್ಟು ಏನು ಅಲ್ಲಿ ತನಿಖೆಯನ್ನ ನಡೆಸಿರುವಂತದ್ದು. ಅಂದ್ರೆ ಆ ಬುರುಡೆ ಸಂಬಂಧಿಸಿದಂತೆ ಒಂದಷ್ಟು ಈಗಾಗಲೇ ಏನೋ ಅದರ ತನಿಖೆ ನಡೀತಾ ಇದೆ. ಹೀಗಾಗಿ ಅದರ ತನಿಖೆಯ ಭಾಗವಾಗಿ ಆ ಒಂದು ದಂತ ಚಿಕಿತ್ಸಾಲಯಕ್ಕೆ ತೆರಳಿ ಅಲ್ಲಿ ಇದ್ದಂತ ಹಳೆಯ ಒಂದು 3 ಏನು ಹಲ್ಲುಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು ಮತ್ತು ಅದನ್ನ ಪರೀಕ್ಷೆಗಾಗಿ ಕೂಡ ಕಳುಹಿಸಿರುವಂತದ್ದು. ಅಂದ್ರೆ ಬುರುಡೆಗೆ ಸಂಬಂಧಿಸಿದಂತಹ ತನಿಖೆಯಲ್ಲಿ ಇದು ಕೂಡ ಒಂದು ಭಾಗವಾಗಿರುತ್ತೆ. ಇದು ಅಚ್ಚರಿಯ ಒಂದು ಭೇಟಿಯಾಗಿತ್ತು. ಅಂದ್ರೆ SIT ಅಧಿಕಾರಿಗಳು ಈಗ ಒಂದು ವಿಚಾರಣೆಗೆ ಮಾತ್ರ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ದಿಢೀರಾಗಿ ಈ ದಂತ ಚಿಕಿತ್ಸಾಲಯಕ್ಕೆ ತೆರಳಿ ಅಲ್ಲಿಂದ ಹಲ್ಲುಗಳನ್ನ ಸಂಗ್ರಹಿಸಿರುವಂತದ್ದು. ಇದರ ಜೊತೆಗೆ SIT ತನಿಖೆಯಲ್ಲಿ ಬೇರೆ ಬೇರೆ ಬೆಳವಣಿಗೆ ಆಗ್ತಿದೆ. ನಿನ್ನೆ ಗಿರೀಶ್ ಮಟ್ಟಣ್ಣವರ್, ಟಿ ಜಯಂತ್, ಕುಸುಮಾವತಿ ಇವರು ಬಂದು SITಗೆ ಒಂದಷ್ಟು ದಾಖಲೆಗಳನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಆ ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವಾಗುತ್ತೆ, ಅದು UDR ಪ್ರಕರಣವಾಗಿ. ಓಕೆ ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗೆ. ಈ ಮಾಸ್ಕ್ ಮ್ಯಾನ್ ನ ಕರ್ಕೊಂಡು ಬಂದವರು ಯಾರು? ಈ ಮಾಸ್ಕ್ ಮ್ಯಾನ್ ಬಗ್ಗೆ ಬಿಲ್ಡಪ್ ಕೊಟ್ಟವ್ರು ಯಾರು? ಈ ಮಾಸ್ಕ್ ಮ್ಯಾನ್ ಹಂಗೆ ಹಿಂಗೆ ಅಂತ ಹೇಳಿದವರು ಯಾರು? ಈಗ ಇದೇ ಮಾಸ್ಕ್ ಮ್ಯಾನ್ ಇವರಿಗೆ ಬೇಡವಾದನ? ಕಾರಣ ಏನು? ಸತ್ಯ ಹೇಳ್ತಾ ಇರೋದಕ್ಕ? ಆ ಸತ್ಯ ಹೇಳ್ತಾ ಇರೋದಕ್ಕೆ ಇವರು ಈ ರೀತಿಯ ಆಟಗಳನ್ನ ಆಡ್ತಾ ಇದ್ದಾರಾ? ಏನ್ ನಡೀತಾ ಇದೆ? ಹೌದು ಶ್ರೀಪಾದ್ ಪಾಟೀಲ್, ಅಂದ್ರೆ SIT ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಇತ್ತೀಚೆಗಷ್ಟೇ SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಬಂದು 2 ದಿನಗಳ ಸಭೆ ನಡೆಸಿದ್ರು. 2 ದಿನಗಳ ಸಭೆಯಲ್ಲಿ ಮುಂದೆ ಯಾವ ರೀತಿಯಾಗಿ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಗದರ್ಶನ ನೀಡಿದ್ರು. ಹಾಗೆ ಅವರ ಮಾರ್ಗದರ್ಶನ ಪಡೆದುಕೊಂಡಂತ SIT ಅಧಿಕಾರಿಗಳು ಈಗ ಸದ್ಯ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯ ಭಾಗವಾಗಿ ಬೆಳ್ತಂಗಡಿ ಹೊರವಲಯದ ಉಜಿರೆಗೆ ತೆರಳಿ ಅಲ್ಲಿ ದಂತ ಚಿಕಿತ್ಸಾಲಯದಲ್ಲಿ ಒಂದಷ್ಟು ಏನು ಅಲ್ಲಿ ತನಿಖೆಯನ್ನ ನಡೆಸಿರುವಂತದ್ದು. ಅಂದ್ರೆ ಬುರುಡೆ ಸಂಬಂಧಿಸಿದಂತೆ ಒಂದಷ್ಟು ಈಗಾಗಲೇ ಏನೋ ಅದರ ತನಿಖೆ ನಡೀತಾ ಇದೆ. ಹೀಗಾಗಿ ಅದರ ತನಿಖೆಯ ಭಾಗವಾಗಿ ಆ ಒಂದು ದಂತ ಚಿಕಿತ್ಸಾಲಯಕ್ಕೆ ತೆರಳಿ ಅಲ್ಲಿ ಇದ್ದಂತ ಹಳೆಯ ಒಂದು 3 ಏನು ಹಲ್ಲುಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು ಮತ್ತು ಅದನ್ನ ಪರೀಕ್ಷೆಗಾಗಿ ಕೂಡ ಕಳುಹಿಸಿರುವಂತದ್ದು. ಅಂದ್ರೆ ಬುರುಡೆಗೆ ಸಂಬಂಧಿಸಿದಂತ ತನಿಖೆಯಲ್ಲಿ ಇದು ಕೂಡ ಒಂದು ಭಾಗವಾಗಿರುತ್ತೆ. ಇದು ಅಚ್ಚರಿಯ ಒಂದು ಭೇಟಿಯಾಗಿತ್ತು. ಅಂದ್ರೆ SIT ಅಧಿಕಾರಿಗಳು ಈಗ ಒಂದು ವಿಚಾರಣೆಗೆ ಮಾತ್ರ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ದಿಢೀರಾಗಿ ಈ ದಂತ ಚಿಕಿತ್ಸಾಲಯಕ್ಕೆ ತೆರಳಿ ಅಲ್ಲಿಂದ ಹಲ್ಲುಗಳನ್ನ ಸಂಗ್ರಹಿಸಿರುವಂತದ್ದು. ಇದರ ಜೊತೆಗೆ SIT ತನಿಖೆಯಲ್ಲಿ ಬೇರೆ ಬೇರೆ ಬೆಳವಣಿಗೆ ಆಗ್ತಿದೆ. ನಿನ್ನೆ ಗಿರೀಶ್ ಮಟ್ಟಣ್ಣವರ್, ಟಿ ಜಯಂತ್, ಕುಸುಮಾವತಿ ಇವರು ಬಂದು SITಗೆ ಒಂದಷ್ಟು ದಾಖಲೆಗಳನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಆ ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವಾಗುತ್ತೆ, ಅದು UDR ಪ್ರಕರಣವಾಗಿ. ಓಕೆ ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗೆ. ಈ ಮಾಸ್ಕ್ ಮ್ಯಾನ್ ನ ಕರ್ಕೊಂಡು ಬಂದವರು ಯಾರು? ಈ ಮಾಸ್ಕ್ ಮ್ಯಾನ್ ಬಗ್ಗೆ ಬಿಲ್ಡಪ್ ಕೊಟ್ಟವ್ರು ಯಾರು? ಈ ಮಾಸ್ಕ್ ಮ್ಯಾನ್ ಹಂಗೆ ಹಿಂಗೆ ಅಂತ ಹೇಳಿದವರು ಯಾರು? ಈಗ ಇದೇ ಮಾಸ್ಕ್ ಮ್ಯಾನ್ ಇವರಿಗೆ ಬೇಡವಾದನ? ಕಾರಣ ಏನು? ಸತ್ಯ ಹೇಳ್ತಾ ಇರೋದಕ್ಕ? ಆ ಸತ್ಯ ಹೇಳ್ತಾ ಇರೋದಕ್ಕೆ ಇವರು ಈ ರೀತಿಯ ಆಟಗಳನ್ನ ಆಡ್ತಾ ಇದ್ದಾರಾ? ಏನ್ ನಡೀತಾ ಇದೆ? ಹೌದು ಶ್ರೀಪಾದ್ ಪಾಟೀಲ್, ಅಂದ್ರೆ SIT ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಇತ್ತೀಚೆಗಷ್ಟೇ SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಬಂದು 2 ದಿನಗಳ ಸಭೆ ನಡೆಸಿದ್ರು. 2 ದಿನಗಳ ಸಭೆಯಲ್ಲಿ ಮುಂದೆ ಯಾವ ರೀತಿಯಾಗಿ ತನಿಖೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಗದರ್ಶನ ನೀಡಿದ್ರು. ಹಾಗೆ ಅವರ ಮಾರ್ಗದರ್ಶನ ಪಡೆದುಕೊಂಡಂತ SIT ಅಧಿಕಾರಿಗಳು ಈಗ ಸದ್ಯ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯ ಭಾಗವಾಗಿ ಬೆಳ್ತಂಗಡಿ ಹೊರವಲಯದ ಉಜಿರೆಗೆ ತೆರಳಿ ಅಲ್ಲಿ ದಂತ ಚಿಕಿತ್ಸಾಲಯದಲ್ಲಿ ಒಂದಷ್ಟು ಏನು ಅಲ್ಲಿ ತನಿಖೆಯನ್ನ ನಡೆಸಿರುವಂತದ್ದು. ಅಂದ್ರೆ ಬುರುಡೆ ಸಂಬಂಧಿಸಿದಂತೆ ಒಂದಷ್ಟು ಈಗಾಗಲೇ ಏನೋ ಅದರ ತನಿಖೆ ನಡೀತಾ ಇದೆ. ಹೀಗಾಗಿ ಅದರ ತನಿಖೆಯ ಭಾಗವಾಗಿ ಆ ಒಂದು ದಂತ ಚಿಕಿತ್ಸಾಲಯಕ್ಕೆ ತೆರಳಿ ಅಲ್ಲಿ ಇದ್ದಂತ ಹಳೆಯ ಒಂದು 3 ಏನು ಹಲ್ಲುಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು ಮತ್ತು ಅದನ್ನ ಪರೀಕ್ಷೆಗಾಗಿ ಕೂಡ ಕಳುಹಿಸಿರುವಂತದ್ದು. ಅಂದ್ರೆ ಬುರುಡೆಗೆ ಸಂಬಂಧಿಸಿದಂತ ತನಿಖೆಯಲ್ಲಿ ಇದು ಕೂಡ ಒಂದು ಭಾಗವಾಗಿರುತ್ತೆ. ಇದು ಅಚ್ಚರಿಯ ಒಂದು ಭೇಟಿಯಾಗಿತ್ತು. ಅಂದ್ರೆ SIT ಅಧಿಕಾರಿಗಳು ಈಗ ಒಂದು ವಿಚಾರಣೆಗೆ ಮಾತ್ರ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ದಿಢೀರಾಗಿ ಈ ದಂತ ಚಿಕಿತ್ಸಾಲಯಕ್ಕೆ ತೆರಳಿ ಅಲ್ಲಿಂದ ಹಲ್ಲುಗಳನ್ನ ಸಂಗ್ರಹಿಸಿರುವಂತದ್ದು. ಇದರ ಜೊತೆಗೆ SIT ತನಿಖೆಯಲ್ಲಿ ಬೇರೆ ಬೇರೆ ಬೆಳವಣಿಗೆ ಆಗ್ತಿದೆ. ನಿನ್ನೆ ಗಿರೀಶ್ ಮಟ್ಟಣ್ಣವರ್, ಟಿ ಜಯಂತ್, ಕುಸುಮಾವತಿ ಇವರು ಬಂದು SITಗೆ ಒಂದಷ್ಟು ದಾಖಲೆಗಳನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಆ ಧರ್ಮಸ್ಥಳ ಭಾಗದಲ್ಲಿ ಅಸಹಜ ಸಾವಾಗುತ್ತೆ, ಅದು UDR ಪ್ರಕರಣವಾಗಿ. ಓಕೆ ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗೆ.